ನೋಡಿ ನೋಡಿ ಗಾಯ್ಸ್, ಹಿಂಗೆ ಆಗೋದು. ಹಾಯ್ ಹಲೋ, ವೆಲ್ಕಮ್ ಟು ಸೌಮ್ಯ ಯೂಟ್ಯೂಬ್ ಚಾನಲ್. ಯಡಿಯೂರು ಆದಮೇಲೆ ನಾವು ಹೋಗಿದ್ದು ಬಿದನ್ಗೆರೆ ಆಂಜನೇಯ ದೇವಸ್ಥಾನಕ್ಕೆ. ನೀವು ನೋಡ್ತಿದ್ದಂಗೆ ಈ ಮೂರ್ತಿ ಬಂದು 161 ಅಡಿ ಎತ್ತರ ಇದೆ. ಇಷ್ಟು ಎತ್ತರದ ಹನುಮಾನ್ ಮೂರ್ತಿಯ ಕೆಳಗಡೆನೆ ಗರ್ಭಗುಡಿ ಇದೆ. ಸೊ ಅಲ್ಲಿ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು ನಮಗೆ. ದರ್ಶನ ಆದಮೇಲೆ ನಾವು ದೇವರ ಹಿಂಭಾಗದ ಗೋಡೆ ಹತ್ರ ಹೋದಾಗ ತುಂಬ ಜನರು ಪ್ರಾರ್ಥನೆ ಮಾಡ್ತಾ ಕಾಯಿನನ್ನು ಗೋಡೆಗೆ ಅಂಟಿಸ್ತಾ ಇದ್ರು. ಸೊ ಆ ಕಾಯಿನ್ ಅವ್ರ ಪ್ರಾರ್ಥನೆ ಆದಮೇಲೆ ಗೋಡೆ ಮೇಲೆ ಅಂಟಿದ್ರೆ ಅವರು ಪ್ರಾರ್ಥಿಸಿದ್ದು ನೆರವೇರುತ್ತೆ ಅಂತ. ನಾನು ಕೂಡ ಟ್ರೈ ಮಾಡಿದೆ. ಸೊ ಗೋಡೆ ಮೇಲೆ ಕಾಯಿನ್ನ ಅಂಟಿಸ್ಬಿಟ್ಟು ಪ್ರಾರ್ಥನೆ ಮಾಡಿದೆ. ನಾನು ಪ್ರಾರ್ಥನೆ ಆದಮೇಲೆ ಕಣ್ಬಿಟ್ಟು ನೋಡಿದಾಗ ಕಾಯಿನ್ ಗೋಡೆ ಮೇಲೆ ಅಂಟಿದ್ದನ್ನು ನೋಡಿ ನನಗೆ ನಿಜ ತುಂಬಾ ಖುಷಿ ಆಯಿತು. ಆ್ಯಂಡ್ ಐ ವಾಸ್ ವೆರಿ ಎಕ್ಸೈಟೆಡ್. ದೇವಸ್ಥಾನದ ಹಿಂಭಾಗದಲ್ಲಿ ಗೋಶಾಲೆ ಕೂಡ ನೋಡಿದ್ವಿ. ಅಲ್ಲಿ ತುಂಬ ಮುದ್ದಾಗಿರೋ ಹಸುಗಳು ಕೂಡ ಇದ್ವು. ಹೋಗ್ಬಿಡೋಣ ಅನ್ಸ್ತಾ ಇತ್ತು. ಹಿಂಗೆ ಕುಡಿದ್ರೇನೆ ಮಜಾ, ಸ್ಟ್ರಾಲ್ ಅಲ್ಲ. ನೀನು ಹಿಂಗೆ ಕುಡಿ, ಟ್ರೈ ಮಾಡು. ನಂಗೆ ಹಂಗೆ ಆಗಲ್ಲ, ನಂಗೆ ಸ್ಟ್ರಾನೇ ಬೇಕು. ನೋಡಿ ನೋಡಿ ಗಾಯ್ಸ್, ಹಿಂಗೆ ಆಗೋದು. Emotional damage. ತಗೊಂಡ್ಬಿಟ್ಟ ಅಷ್ಟೇ. ಒಂದೇ ಸಲ ಎತ್ತಿದ್ದಾರೆ ಅದನ್ನ. ಮಗ್ಲೆ ಅದು ಎಳ್ನೀರು ಮಗ್ಲೆ. ಇಟ್ಸ್ ನಾಟ್ ಸಮ್ ಅದರ್ ಎಲ್ಸ್. ಮಗ್ಲ ಹೆಂಗಿತ್ತು? ಸಕ್ಕದಾಗಿತ್ತು. ಆ್ಯಂಡ್ ಮೋರೋ ತುಂಬ ಎಂಜಾಯ್ ಮಾಡಿದ್ವಿ. ಅದು ಈ ಸಮ್ಮರ್ ಹಾಟ್ ಬಿಸಿಲಲ್ಲಿ, ಸಿಕ್ಕಾಪಟ್ಟೆ ಬಿಸಿಲು. ಆ್ಯಂಡ್ ಅದರಲ್ಲೂ ಎಂಜಾಯ್ ಮಾಡಿದ್ವಿ. ಅರೌಂಡ್ ಮೇ ಬಿ 10 o'clock ಅನ್ಸುತ್ತೆ ನಾವು ಮನೆ ಬಿಟ್ಟಿದ್ದು. 12 o'clock 12:30ಗೆ ಯಡಿಯೂರಿಗೆ ರೀಚ್ ಆದ್ವಿ. ಅಲ್ಲಿಂದ ದರ್ಶನ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿ ಆ್ಯಂಡ್ ಆನ್ ದ ವೇ ಹಿಂಗೆ ಬರ್ತಾ ಆಂಜನೇಯಂಗೆ ಹೋಗ್ಬಿಡ್ಬೇಡ. ನಾವು ಯೂಶಲಿ ನಾವಿಬ್ರು ಯಾರು ವಿಸಿಟ್ ಮಾಡಿರಲಿಲ್ಲ. ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರೋದು. ಆ್ಯಂಡ್ ಚೆನ್ನಾಗಿತ್ತು. ಆ್ಯಂಡ್ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಸ್ವಲ್ಪ ಬೇಜಾರಾಗ್ತಿದೆ. ಮತ್ತೆ ಪ್ಲಾನ್ ಹೇಗೆ ಅಂದರೆ ಬಿಸಿಲಿಗೆ ನಾನು ಫಸ್ಟ್ ಹೋಗೋಣ ಅಂತ 90% ಎಫರ್ಟ್ ಏನೋ ಪ್ಲಾನ್ ಮಾಡೋಣ ಅಂತ. ಬಟ್ ಇನ್ 10% ಎಕ್ಸಿಕ್ಯೂಟ್ ಆಗೋದಿಲ್ಲ. ಇಲ್ಲಾಂದ್ರೆ ಅವಳು ಬಿಸಿ ಇರ್ತಾಳೆ, ಇಲ್ಲ ನಾನು ಬಿಸಿ ಇರ್ತೀನಿ. ಒಟ್ಟಿಗೆ ಮೀಟ್ ಮಾಡೋದಕ್ಕೂ ಆಗಲ್ಲ, ಎಲ್ಗೂ ಹೋಗೋದಕ್ಕೂ ಆಗಲ್ಲ. ಸೊ ಫೈನಲಿ ಇವತ್ತು ಎಕ್ಸಿಕ್ಯೂಟ್ ಆಗಿದೆ. ಆ್ಯಂಡ್ ಈ ಪ್ಲಾನ್ ಮಾನಸ ಅದೇ, ನಾನು ಪ್ಲಾನ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಲಾಸ್ಟ್ ವೀಕಿಂದನೂ ಪ್ಲಾನ್ ಇತ್ತು, ಬಟ್ ನಾನು ಬೇರೆ ಕಡೆ ಹೋಗಿದ್ದೆ. ಮತ್ತೆ ಇನ್ನೇನು ಅನ್ನಿಸ್ತಿದೆ ನಿಮಗೆ? ಸೊ ಫ್ರೆಂಡ್ಸ್, ಏನಂದರೆ ಬೈಕೋಬೇಡಿ, ಇನ್ನು ಹೊಸದಾಗಿ ಅಲ್ವಾ ವ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡ್ತಿರೋದು. ಸೊ ಟರ್ನ್ ಮಾಡೋದು, ಇದು ಮಾಡೋದು ಇನ್ನು ಅಷ್ಟೊಂದು ಗೊತ್ತಿಲ್ಲ. ಹಾಗೆ ಒಂದು ಹಾಡು ಬರಲಿ ಮಗಳೇ, ಉತ್ತರ ಕನ್ನಡ. ಬಿಕಾಸ್ ಏನು ಗೊತ್ತಾ, ನಮ್ಮ ಹುಡುಗಿ ಕೂಡ ಉತ್ತರ ಕರ್ನಾಟಕದವರು, ಹುಬ್ಳಿ ಮಂದಿ. ಸೊ ಒಂದು ಸಾಂಗ್ ಹೇಳಿ ನೋಡೋಣ. ತಕ್ಷಣ ಕೇಳಿದ್ರೆ ಬರೋಣ. ನಾಗಮಂಡಲ ಫಿಲಮ್. ನಾಗಮಂಡಲ ಯಾವುದದು? ನೋಡಿ ಗೈಸ್, ಯಾರಿಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ.
ಸೊ ಯಾ ನಾವು ಮಾನಸ ಮನೆಗೆ ಹೋಗ್ತಾ ಇದ್ದೀನಿ. ಇವಳನ್ನ ಬಿಟ್ಬಿಟ್ಟು ಏನಕ್ಕೆ ಅಂದರೆ ನಾನು ಡ್ರಾಪ್ ಮಾಡೋದಕ್ಕೋಸ್ಕರ ಜೊತೆಲಿ ಬರ್ತಿದ್ದಾಳೆ ಅಷ್ಟೇ. ಹಾಗೆ ನನಗೆ ಸ್ವಲ್ಪ ನೀರು ಬೇಕು. ಐಸ್ ವಾಟರ್ ಇಲ್ಲ ಅಲ್ಲ, ಐಸ್ ಕ್ಯೂಬ್ ಐಸ್ ವಾಟರ್ ಇದೆ. ಸ್ವಲ್ಪ ದೂರ ಇವಾಗಲೇ ಬರ್ತಿರೋದು. ತುಂಬ ವರ್ಷ ಆಗಿದೆ. ಇವತ್ತೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಿರೋದು ಅವಳು. ಇವ್ರ ಅಜ್ಜಿ ಮನೆಗೆ ಯಾವಾಗಲೂ ಹೋಗ್ತಾ ಇದ್ಲು. ಅಲ್ಲಿರ್ಬೇಕಾದ್ರೆ ಇದು ಬೇರೆ ಕಡೆ ಇರೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೌಮ್ಯ ಯೂಟ್ಯೂಬ್ ಚಾನಲ್.